ಅಲ್ಲಿ ಹಾಯ್ ಮಾಡು. ಹಾಂ ಹಾಂ ಜಾಣ. ಹಾಯ್ ಜಾಣ ಐತಿ ಬಂಗಾರಿ. ಹಾಂ ಮಾಡ ಪ್ಲೇನ್ ಕಿಸ್ ಕೊಡಲ್ಲಿ. ಹೋಗೋದು ನನ್ನ ಮಗ ನೋಡ್ರಿ ಆಲ್ರೆಡಿ ಹಣಕ್ಕೆ ಸ್ಟಾರ್ಟ್ ಮಾಡ್ಯಾನ. ಏನು ತಿನ್ನಾಗತ್ತೀರಿ? ಏನು ತಿನ್ನಾಗತ್ತಿ? ಒಂದು ಹಾಡು ಹೇಳ. ಹಾಂ ಜಾಣ ಗುಂಡ ಒಂದು ಉಮ್ಮ ಮಾಡ್ತೀಯಲ್ಲ. ಇಲ್ಲೇ ಹಾಂ ಈ ಕಡೆ ಹಾಂ ಇನ್ನೊಂದು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋವಿನಲ್ಲಿ ನಗುವಾಗಿ ನಾನಿರುವೆ ನಿನಗಾಗಿ, ಕನಸುಗಳ ತಾಯಿಯೋಕೆ ಉಳಿಯುವೆನು. ಇವತ್ತೇನೋ ಸ್ಪೆಷಲ್ ಡೇ ಅಂತ ನನಗೂ ಗೊತ್ತಿಲ್ಲ. ಲಕ್ಷಣ ಹೇಳ್ತಾಳೆ ನೋಡ್ರಿ, ಕೇಳ್ರಿ. ಏನು ಇವತ್ತು? ಹಾಂ ಶನಿ ಜಯಂತಿ ಇರೋದಕ್ಕೆ 13 ವರ್ಷಕ್ಕೊಮ್ಮೆ 14 ವರ್ಷಕ್ಕೊಮ್ಮೆ ಬರ್ತದಂತ. ಏನು ಶನಿ ಜಯಂತಿ? ಶನಿ ಮಹಾತ್ಮನ ಜಯಂತಿ. 13 ವರ್ಷಕ್ಕೊಮ್ಮೆ ಬರುತ್ತಂತ ಅಮಾವಾಸ್ಯೆ ದಿವಸ. ಅದಕ್ಕೆ ಪೂಜೆ ದೇವಸ್ಥಾನಕ್ಕೆ ಹೋಗ್ಬೇಕು ಶನಿ ಪರಮಾತ್ಮ. ಅದಕ್ಕೆ ಎಲ್ಲ ಜಳಕ ಮಾಡಿ ರೆಡಿ ಆಗಿವಿ. ಲಚ್ಚ ಆಲ್ರೆಡಿ ಪೂಜೆ ಮಾಡ್ಯಾಳ ದೇವ್ರ ಪೂಜೆ ಎಲ್ಲ ಆಗೈತಿ. ಅವಾಗ ಟಿಫನ್ ಮಾಡ್ಕೊಂಡು ಇಲ್ಲೇ ನಮ್ಮ ಮನೆ ಹತ್ರ ಒಂದು ಶನಿ ಮಹಾತ್ಮನ ಟೆಂಪಲ್ ಐತಿ. ಸೊ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮತ್ತೆ ರಿಟರ್ನ್ ಬಂದು ಹೆಚ್ಚಿನ ಮನೆಗೆ ಬಿಟ್ಟು ಡ್ಯೂಟಿ ಸ್ಟಾರ್ಟ್ ಮಾಡಬೇಕು. ಓಲಾ ಓಬರ್ ಮಾಡ್ಬೇಕು ಇವತ್ತು. ಸೊ ಬನ್ನಿ ಇವಾಗ ರೆಡಿ ಆಗಿಬಿಟ್ಟು ಶನಿ ಮಹಾತ್ಮನ ಟೆಂಪಲ್ಗೆ ಹೋಗಬೇಕು. ಸೊ ಆನ್ ದ ವೇ ನಿಮ್ಗೆ ತೋರಿಸ್ತೀನಿ ಶನಿ ಮಹಾತ್ಮನ ಟೆಂಪಲ್ನ. ಮತ್ತು ಅದಾದಮೇಲೆ ಓಲಾ ಓಬರ್ ಡ್ಯೂಟಿ ಸ್ಟಾರ್ಟ್ ಮಾಡ್ಬೇಕು. ಹಾಗೆ ಕಂಟಿನ್ಯೂ ಇರುತ್ತಿದ್ದು ವ್ಲಾಗ್ ಇವತ್ತು. ಸೊ ಬನ್ನಿ. ನಮ್ಮ ಮಗ ಇನ್ನೂ ರೆಡಿ ಆಗಿಲ್ಲ. ಇವಾಗ ಸ್ನಾನ ಗಿನ್ನ ಎಲ್ಲ ಮುಗಿಸ್ಕೊಂಡು ಗಾಡಿಗೆ ಹೂ ಹಾಕ್ಬೇಕಂತಂದೇಳಿ ಹೂ ತೊಗೊಂಬಂದಿದ್ದೆ. ಆ ಹೂ ಕೇಳತ್ತ ನೋಡ್ರಿ. ಇಲ್ಲ ಇಷ್ಟ ತೋರ್ಸಾತೀನಿ. ಹೂ ಕೇಳತ್ತಾನ. ಹಾಯ್ ಮಾಡಪ್ಪಜಿ, ಅಲ್ಲಿ ಹಾಯ್ ಮಾಡು. ಹಾಂ ಹಾಂ ಜಾಣ. ಹಾಯ್ ಜಾಣ ಐತಿ ಬಂಗಾರಿ. ಹಾಂ ಮಾಡ ಪ್ಲೇನ್ ಕಿಸ್ ಕೊಡಲ್ಲಿ. ಮಾಡಿ. ಓಕೆ ಗೈಸ್, ಸಿಗ್ತೀನಿ ಅಂದವೆ ಶನಿ ಮಹಾತ್ಮನ ಟೆಂಪಲ್ಗೆ ಹೋಗಿ ಅಲ್ಲಿ ಯಾವ ಥರ ಇರುತ್ತೆ ದೇವಸ್ಥಾನ ಅಂದರೆ ಅಲ್ಲಿ ನಾವು ಪ್ರತಿ ವಾರ ಹೋಗ್ತಿದ್ವಲ್ಲ, ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಪ್ರತಿ ವಾರ ಹೋಗ್ತಿದ್ವಲ್ಲ, ಅದ್ರ ಹಿಂದ್ಗಡೆನೇ ಇರುತ್ತೆ ಶನಿ ಮಹಾತ್ಮನ ಟೆಂಪಲ್. ಸೊ ಅಲ್ಲಿ ಸಿಗ್ತೀವಿ ಬನ್ನಿ. ಟಿಫನ್ ನೋಡ್ರಿ, ಉಪ್ಪಿಟ್ಟು ಮಾಡ್ಯಾಳ. ಉಪ್ಪಿಟ್ಟು ಊರಿಂದ ಮಂಡಕ್ಕಿ ತೊಗೊಂಬಂದ್ವಿ, ಕರದ ಕಾಳು. ಸೊ ಉಪ್ಪಿಟ್ಟು ಮಂಡಕ್ಕಿ ತಿಂದು ಆಮೇಲೆ ದೇವಸ್ಥಾನಕ್ಕೆ ಹೋಗೋದು. ನನ್ನ ಮಗ ನೋಡ್ರಿ ಆಲ್ರೆಡಿ ಹಣಕ್ಕೆ ಸ್ಟಾರ್ಟ್ ಮಾಡ್ಯಾನ. ಏನು ತಿನ್ನಾಗತ್ತೀರಿ? ಮೆಣಸಿನ್ಕಾಯಿ ತಿನ್ನಲ್ಲೇವ? ತೋ ಮಂಡಕ್ಕಿ ತೋ, ಖಾರ ಅದವು. ಮೊಸರು ಜೊತೆ ತಿನ್ನೋಣ. ಉಪ್ಪಿಟ್ಟು ತಿನ್ನೋದೈತೆ ಹುಲಿ. ನಾವು ಈಗ ಉಪ್ಪಿಟ್ಟು ತಿಂದು ದೇವಸ್ಥಾನಕ್ಕೆ ಹೋಗೋದೆ. ಅವನ್ನ ತಿನ್ನಾಕತ್ತಾನ ಸುಮ್ರತ ಹೋಲಿ ಮಂಡಕ್ಕಿನ. ಇದು ಮೋಸ, ಅನ್ಯಾಯ, ವಂಚನೆ. ಗೊತ್ತಿಲ್ಲ ಬಜ್ಜಿ. ಹಿಂಗ ನೋಡು, ಚಿನ್ಸೋದ್ರಾಗ ತಲೆ ಕೆಟ್ಟು ಹೋಗುತ್ತೆ 3 ಹೊತ್ತು ಇವನಿಗೆ. ಸಾಕು ಮಾಡ್ತಾನೆ ತಿನ್ಸತಿ. ತನಗೆ ಇಷ್ಟ ಇದ್ರೆ ತಿಂತಾನ, ಅದು 1-2 ತುತ್ತು ಅಷ್ಟೇ, ಆಮೇಲೆ ಮುಗ್ದ ಹೋತು. ತಿನ್ನೋದೇ ಅಂತ ಓಡಾಡ್ತಾನ ಮಾಡ್ತಾನೆ. ಏನು ಕಾಡ್ತಿಲ್ಲ ಅಪ್ಪಾಜಿ? ಒಟ್ಟು ಬಿಟ್ಟು ಅಡ್ಡಂಗೆ ಅಲ್ಲ, ಕಾಲಾಗ ಬರೋದನೆ. ಹಾಂ ಆ ಕಡೆ ಹೋಗಿ ಅದನ್ನ ಬಾ. ಆತಿಲ್ವಾ?
ದಡ ದಡ ಮುಗಿಸ್. ನಾ ಇನ್ನೂ ಡ್ಯೂಟಿಗೆ ಹೋಗ್ಬೇಕು ನೋಡಲ್ಲಿ 10 ಗಂಟೆ ಆಗೈತೆ ಆಗಲಿ. ಏಯ್ ಹೋಗಿ ಅದನ್ನ ತೂ ಮಾಡು ಆ ಕಡೆ ಹೋಗಿ. ಹಾಂ ಅಲ್ಲಿ ಹೋಗಿಬೇಕನ ಅದನ್ನ. ಹಾಂ ಹೋಗದ್ ಬಾ. ಹಾಂ ಬಾ ಬಾ ಸಾಕು ಬಾ, ಅಲ್ಲೇ ಬಿದ್ದೈತೆ ಬಾ. ಬಾಲಿ ಕಾಲು ಸಿಗಿಸ್ಕೊಂತೀವಿ. ಬಾ ಸಾಕು ಬಾ, ಅಲ್ಲೇ ಬಿದ್ದೈತೆ ಬಾ. ಡಸ್ಟ್ಬಿನ್ಗೆ ಹಾಕಿ ಬಂದೇನ? ಹಾಂ ಡಸ್ಟ್ಬಿನ್ಗೆ ಹಾಕಿ ಬಂದೇನ? ಬಾ ಬಾ. ಒಟ್ಟು ಕಾಡಿಸ್ತಾನ ಅಂದ್ರೆ ಹೆವಿ ಕಾಡಿಸ್ತಾನ. ಒಟ್ಟ ಸುಮ್ಮನೆ ಇರಂಗಿಲ್ಲ, ಭಾರಿ ಕಿರಿಕಿರಿ ಮನುಷ್ಯ. ಒಂದು ಹತ್ರ ಇರಂಗಿಲ್ಲ, ಎತ್ಗಂಡಲ್ಲಿ ಇರಂಗಿಲ್ಲ, ಕುಂತಲ್ಲಿ ಕುಂದ್ರಂಗಿಲ್ಲ. ಏನದ ಹಾಡನ ಏನದು ಹಾಡು ಹೇಳತ್ತೀನ? ಹೇಳ, ಒಂದು ಹಾಡು ಹೇಳ, ಜಾಣ ಹೋಗ. ನಿದ್ದೆ ಬಂದವ ಈಗ ಜಳಕ ಮಾಡಿಸಿದ್ವಲ್ಲ, ನಿದ್ದೆ ಎಳಾಗತ್ತವಾಗ. ಆದ್ರೂ ಮಕ್ಕವಲ್ಲ ನಾವು, ಮತ್ತೆ ಅವ್ನು ಬಿಟ್ಟು ಎಲ್ಲಾರು ಹೋಗಿದ್ದೇವೆ ಅಂತಂತ ಹೇಳಿ ಭಯ ಅವಾಗ. ಹೌದಲ್ಲ? ಒಂದು ಉಮ್ಮ ಮಾಡು ತಡಿ, ಒಂದು ಉಮ್ಮ ಮಾಡ. ಈಗ ಒಂದು ಉಮ್ಮ ಮಾಡ, ಬಡ್ದು ಬೀಳ್ತಾವ ನಿಂಗೆ. ಒಂದು ಉಮ್ಮ ಮಾಡಪ್ಪಜಿ ತಡಿ. ನನಗೆ ಉಮ್ಮ ಮಾಡು. ಒಂದು ಉಮ್ಮ ಮಾಡ ನನಗೆ. ನನಗೊಂದು ಉಮ್ಮ ಮಾಡಿ. ಬೆಳಗ್ಗೆ ಹೋಗಿ ಕ್ಲೀನ್ ಮಾಡಿದೆ, ಗಾಡಿ ಫುಲ್ ಕ್ಲೀನ್ ಮಾಡಿ ನಿಲ್ಸಿದ್ದೀನಿ. ಇವಾಗ ಹೋಗಿ ಒಂದು ಹೂ ಹಾಕಿ ಪೂಜೆ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು. ಗುಂಡ ಒಂದು ಉಮ್ಮ ಮಾಡ್ತೀಯಲ್ಲ? ಇಲ್ಲೇ. ಹಾಂ ಈ ಕಡೆ ಹಾಂ ಇನ್ನೊಂದು ಉಮ್ಮ ಮಾಡು. ಸಾಕು ಬಿಡು. ಹಂಗೆ ಫಿಲ್ಟರ್ ನೀರು ಒಂದು ಖಾಲಿ ಆಗ್ಯಾವು. ಫಿಲ್ಟರ್ ನೀರು ತೊಗೊಂಬರಕ್ಕೆ ಹೊಂಟಾನ ನಮ್ಮ ಹುಲಿ. ಫಿಲ್ಟರ್ ನೀರು ತೊಗೊಂಡು ಹಂಗೆ ದೇವಸ್ಥಾನಕ್ಕೆ ಹೋಗಿ ರಿಟರ್ನ್ ಬರೋದು. ಕಿಲಿ ಕೊಡಲಿ ಅದನ್ನ, ಕೀ ಕೊಡು ಗುಂಡ. ಒಂದು ಕಿಲಿ ಕೊಡು, ಮನೆ ಚಾವಿ ಹಾಕ್ಬೇಕು ಕೊಡು, ಅಂದು ಕೊಡು, ಚಾವಿ ಕೊಡು. ಹಾಂ ಕಿಲಿ ಹಾಕಿ ಬರ್ತಾನೆ ರೀ. ನಮ್ಮ ಮನೆಗೆ ಡೈಲಿ ಫಿಲ್ಟರ್ ನೀರು ತೊಗೊಂಬರಿದ್ದೀವನ್ನ ನೋಡ್ರಿ. ಹೌದಲ್ಲ? ಎತ್ತಿಗೆ ಅವನ ಬರ್ತಾನೆ. ಸಾಕಾತ ಅಲ್ಲಿಗೆ ನನ್ನ ಕೈ ಕೊಟ್ಟೆ ಸುಮ್ಮನೆ ಹೊಂಟಾನ ಮಗ. ಇಷ್ಟ ಹೂ ಹಾಕಿದೆ, ಮಾಲಿ ತೊಗೊಂಬರೋಕ್ಕಾಗಲಿಲ್ಲ ನಿನ್ನೆ. ನೋಡ್ರಿ ಗಾಡಿಯಾಗ ಹತ್ತಿದ್ರೆ ಬರೀ ಇಂಥ ಕಿತಾಪತಿನ ಈ ನನ್ನ ಮಗನು. ಏನು ಕಿತಾಪತಿ ಮಾಡತ್ತಿಲ್ಲ? ಗಾಡಿಯಾಗ ಹತ್ತಿದ್ರಿ ಇದು ಒಂದು ಕಿತಾಪತಿ ಮಾಡೋದು ನೋಡ್ಬರ್ರಿ, ಇದ ಕೆಲಸ. ಸುಮ್ಮನೆ ಕುಂದ್ರಂಗಿಲ್ಲ. ಇವಾಗ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ರಿಟರ್ನ್ ಬಂದು ಬಿಸಿ ಬಿಸಿ ಬರ್ತೈತ್ಲಿ ಇದು ಗಾಳಿ. ಹಾಂ ಅದು ಹಂಗೆ ಬಿಸಿ ಬಿಸಿಲಿಗೆ. ಹಾಂ ಹಂಗೆ ಅಷ್ಟೇ ಅದು, ಅದ್ರ ಹಣೆ ಬರ್ನ ಅಷ್ಟೇ. ಏಯ್ ಸುಮ್ಮನೆ ಇರಲಿ, ಸುಮ್ಮನೆ ಇರ್ತೀಯಲ್ಲ ಅಪ್ಪಾಜಿ. ಅದು ತೆಗಿಯೋದು ಗೊತ್ತಾಗ್ಬಿಟ್ಟೈತಿ. ಅದು ತೆಗೆದು ನೋಡ್ರಿ. ಹೊಡಿತೀನಿ ನಮಗನ. ನೋಡ್ಲಿ ಬೇವು ಎಷ್ಟು ಬೇವ್ತಾನ ನೋಡ್ಲಿ. 2 ನಿಮಿಷಕ್ಕೆ ಎಷ್ಟು ಬೇವ್ತಾನ. ಎ ಸಿ ಆನ್ ಮಾಡ್ಬೇಕು. ಗಾಡಿ ಹೆಡ್ಲಿಂಗ್ನೇ ಐತಲ್ಲ, ಜಸ್ಟ್ ಸ್ಟಾರ್ಟ್ ಮಾಡೀನಿ. ಸೊ ಅದಕ್ಕೆ ಸ್ವಲ್ಪ ಇದು ರೇಸ್ ಡೌನ್ ಆಗೋವರೆಗೂ ಎ ಸಿ ಆನ್ ಮಾಡೋಂಗಿಲ್ಲ ಆ್ಯಕ್ಚುಲಿ. ಹಿಂಗಾಗಿ ಅದಕ್ಕೆ ಪ್ಯಾನ್ ಹಚ್ಕೊಂಡು ಕುಂದ್ರಿ 1-2 ನಿಮಿಷ ಅಂತಂದೇಳಿ ಪ್ಯಾನ್ ಹಚ್ಕೊಟ್ಟಿನಿ. ಅದ್ರಾಗ ನೋಡಿದ್ರೆ ಬಿಸಿ ಗಾಳಿ ಬರತೈತಿ. ಈಗ ಎ ಸಿ ಆನ್ ಮಾಡ್ಬೋದು.
ಬೊಂ ಬಂ ಬಂ ಬೋಲೇನ ತಣ್ಣಗೆ ಬರುತ್ತೆ ನೋಡ್ರಿ ಗಾಳಿ. ಏನು ಮಾಡತ್ತೀರ ಅಪ್ಪಾಜಿ? ಪ್ಯಾನ್ ಹಚ್ಚ ತೋರ್ಸ. ಪ್ಯಾನ್ ಹಾಕ್ಯಾನ ಮಾತು ಡ್ರೈವರ್. ಏನು ಹೇಳ್ತೀನಿ? ಡ್ರೈವರ್ ನಮ್ಮ ಡ್ರೈವರ್ ನೀರು ತುಂಬ್ಕೊಂಡು ಹೋಗ್ಬಿಡೋದಲ್ಲ. ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಂದು ತುಂಬ್ಕೊಂಡು ಹೋಗೋಣ ಅಂತ ಬಾ. ಏ ಬೇಡ, ಇಲ್ಲೇ ಇತ್ತು ಮತ್ತೆ ಹಂಗೆ ಮನೆಗೆ ಹೋಗ್ಬಿಡೋದು ಡೈರೆಕ್ಟ್. ನನಗೆ ಲೇಟ್ ಆಗುತ್ತೆ ಡ್ಯೂಟಿ ಮಾಡೋಕ್ಕೆ. ಆಯ್ತು ಏನು ಹೇಳೋದ, ನೀರು ಇಲ್ಲೇ ಐತಿ ಹೆಂಗಿದ್ರೆ ಆಯ್ತು ತುಂಬ್ಕೊಂಬ. ಹಾಯ್ ಮಾಡಲ್ಲ. ಹಾಯ್ ಅನ್ನ. ಉಮ್ಮ ಮಾಡೋರಿಗೆಲ್ಲ ಉಮ್ಮ ಮಾಡಂದು. ಉಮ್ಮ ಮಾಡೆ. ಉಮ್ಮ ಮಾಡು ಅಂದ. ಎಳ್ಳು ಬತ್ತಿ ತೊಗೊಂಡು ಹೋಗಕ್ಕೆ, ಮತ್ತು ಎಳ್ಳೆಣ್ಣೆನಾರ ಅಥವಾ ಒಂದು 5 ಅರ್ಶಿನ ಕೊಂಬು ಯಾರಿಗಾರ ಸ್ವಲ್ಪ ಸಹಾಯ ಮಾಡ್ಬೇಕು ಏನ್ರ ಇವತ್ತು. ಅದಕ್ಕೆ ಇಲ್ಲಿ ಅಂಗಡಿ ಐತಿ, ಎಳ್ಳು ಬತ್ತಿ ಸಿಕ್ಕರೆ ತೊಗೊಂಡು ಹೋಗ್ತೀವಿ. ಇಲ್ಲ ಅಂದ್ರೆ ಎಳ್ಳೆಣ್ಣೆ ಏನಾರ ದಾನ ಮಾಡಿದ್ರ ಅಂತ. ಇಲ್ಲೇ ಸ್ಟಾಪ್ ಮಾಡಿ. ಇಲ್ಲೇ ಐತೆ ನೋಡ ಅಂಗಡಿ. ಇಲ್ಲೇ ಐತೆ ನೋಡು. ಯೂಟರ್ನ್ ಮಾಡ್ಕೊಂಬರ್ರಿ ನೀರ್ಲಿ. ಇಲ್ಲಿ ನಿಂದ್ರ ಸಾಕಿ ನಿಮ್ಮ ಅಜ್ಜನ ರೋಡ್ ಇದೆ. ನಮ್ಮ ಅಜ್ಜಂದಾಗಿದ್ರೆ ನಾನು ಯಾಕೆ ನೀನಂತ ಕೂಟಕ್ಕ ನೀವು ಹೆಲಿಕಾಪ್ಟರ್ನಾಗ ಅಡ್ಡಾಡ್ತಿದ್ದೆ. ಬೆಂಗಳೂರಾಗ ನಮ್ಮ ಅಜ್ಜನ ರೋಡ್ ಆಗಿದ್ರೆ ಇತ್ತನ ಹೆಲಿಕಾಪ್ಟರ್ ಪಂಚರ್ ಆಗಿರ್ಬೇಕು. ಸರ್ವಿಸ್ ಕೊಟ್ಟು ಬಂದೀನಿ. ಏನಂತ ಏನು ಹೇಳ್ಬೇಕೇನೆ? ಅರ್ಶಿನ ಕೊಂಬಿದೆ ಒಂದು 5 ಅರ್ಶಿನ ಕೊಂಬು. ಅರ್ಧ ಮಾಡಬೇಡಿ. ಬಿಚ್ಚು ತೊಗೊಂಡ್ಬಿಡ್ಬೇಕಿಲ್ಲ ದೇವ್ರಿಗೆ ಅಂದ್ರೆ. ಬಿಚ್ಚು ಅದು ಹಾಕಕ್ಕೆ ಬರೋದಿಲ್ಲ. ಇವಾಗ ಹಾಕೋದು. ಬಂದ್ವಿ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲೇನು ಅಷ್ಟು ಗದ್ಲಿಲ್ಲ, ಯಾಕಂದರೆ ಇದು ನಮ್ಮ ಮನೆ ಹತ್ರನೇ ಇರೋದಲ್ಲ. ಸೊ ಇಲ್ಲಿ ಅಷ್ಟು ಗದ್ಲಿಲ್ಲ. ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಇನ್ನೊಂದು ಐತೆ, ಅಲ್ಲಿ ಮುಂದೆ ಆ ಕಡೆ ಅದು ಹೆವಿ ಅಂದ್ರೆ ಹೆವಿ ರಶ್ ಇರುತ್ತೆ. ಸೊ ಅದಕ್ಕೆ ಇಲ್ಲೇ ಹೋಗಿ ಬರೋಣ ಅಂತಂದೇಳಿ ಇಲ್ಲೇ ಹೊಂಟವಿ.
ಕೇಸರಿ ಬಾತ್ ಪಲಾವ್ ಇತ್ತು, ಪಲಾವ್ ಖಾಲಿ. ಪಲಾವ್ ಬೇಕಾಗಿತ್ತು ಖಾಲಿ. ಪಲಾವ್ ಖಾಲಿ ತಿನ್ನ ಅವಾಗ ನಿದ್ದೆ ಹೆವಿ ಬಂದಲ್ಲ ಹಚ್ಚಿ ನಿದ್ದೆ ಜಗ್ ಬಂದವ. ನೀನು ಆರಾಮಾಗಿ ದೇವ್ರ ದರ್ಶನನೂ ಆಯ್ತು, ಪ್ರಸಾದನ ಸಿಕ್ತು. ಪಲಾವ್ ಲಾಸ್ಟ್ ಪ್ರಸಾದ ನಮ್ದು ಆ್ಯಕ್ಚುಲಿ. ಪಲಾವ್ ಇರಲಿಲ್ಲ, ಸ್ವೀಟ್ ಅಷ್ಟೇ, ಶಿರಾ ಮಾಡಿದ್ರೆ ಕೇಸರಿ ಬಾತ್. ಮಸ್ತಿತ್ತು. ಲಾಸ್ಟ್ ಸ್ವಲ್ಪ ನಮ್ಮ ಹಣೆ ಬರ ಪ್ರಸಾದದ್ದು ನಮಗೆ ಸಿಗ್ಬೇಕು. ಖಾರ ಏನ್ ಸಿಗ್ಲಿಲ್ಲ. ಪಲಾವ್ ಚೆನ್ನಾಗಿ ಮಾಡಿರ್ತಾರೆ ಇಲ್ಲೆಲ್ಲ ಅಲ್ಲ, ದೇವಸ್ಥಾನದಾಗ ಪಲಾವ್ ಮಸ್ತ್ ಇರ್ತೈತಿ, ಸ್ವೀಟ್ ಪಲಾವ್. ಮತ್ತೆ ಇನ್ನೊಂದು ಟ್ರಿಪ್ ಮಾಡತ್ತಾರ ಅವ್ರು, ಬೆಳಿಗ್ಗೆ ಜನ ಬಂದಾರಲ್ಲ ಇವತ್ತೆಲ್ಲ ಆಲ್ಮೋಸ್ಟ್ ವೇಟ್ ಮಾಡಿ ಬ್ಯಾಟಿಂಗ್ ಮಾಡಿ ಬರ್ತೀನಿ. ಪ್ರಸಾದ ಅಂದ್ರೆ ಹೆಂಗಿರ್ಬೇಕು. ನನಗೆ ಇಷ್ಟ ಪ್ರಸಾದ ಅಂದ್ರೆ. ಪ್ರಸಾದ ಅಂತಂದ್ರೆ ಹೊಟ್ಟೆ ತುಂಬ ಹೋದ್ರು ಪ್ರಸಾದ ತಿನ್ನಂಗಿಲ್ಲ, ಇಸ್ಕೊಂಬರಾಕ ನಾಚಿಕೆ ಅಂತ. ಸ್ವಲ್ಪ ತಿಂತೀನಿ, ಬಟ್ ಅದ ಹೊಟ್ಟೆ ತುಂಬ ಅದ ಆಗ್ಬಾರ್ದು. ಓಕೆ ಗೈಸ್, ಇವಾಗ ಮನೆಗೆ ಹೋಗಿ ಇವ್ರನ್ನಿಬ್ಬರನ್ನ ಹೋಗುದ ಡ್ಯೂಟಿಗೆ ಹೋಗ್ತಾನ ನಮ್ಮನ್ನ ಮನ್ಯಾಗ ಇಟ್ಟು. ಇಲ್ಲ ನಡಿಬೇಕಲ್ವ, ಹಿಡ್ಕ ಹೋಗ್ಲಿ. ಪೆಟ್ರೋಲ್ ರೇಟ್ ಜಾಸ್ತಿ ಆಗೈತಿ, ಎಲ್ಲ ಜಾಸ್ತಿ ಆಗೈತಿ. ಒಟ್ಟು ಸುಮ್ಮನೆ ಕುಂದ್ರಂಗಲ್ಲ, ನಿದ್ದೆ ಹೆವಿ ಅಂದ್ರೆ ಹೆವಿ ಬಂದವು. ಈಗ ಕಣ್ಣು ಹಂಗೆ ಹಿಂಗೆ ಮುಂಚಾಗತ್ತವು. ಈಗ ಮನೆಗೆ ಹೋದಾಗ ಸುಮ್ಮನೆ ಮಕ್ಕಬೇಕು. ಈಗ ಹಂಗೆ ಚಿನ್ನಿ ಸುಮ್ಮನಿರಪ್ಪಜಿ, ಬಿಡ್ರಿ ಮನೆ ಕಡೆ ದಾರಿ. ಹಿಂಗೆ ಶೋಬಿಡೋನಿಲ್ಲ. ಥೂ ತೆಗಿಬೇಡ ಚಿನ್ನಮ್ಮ. ಇಲ್ಲ ತೋಳದೆ ಏನಿಲ್ತೋ, ನಾಳೆ ಒಂದು ಸ್ವಲ್ಪ ರೇಷನ್ ಅದು ಮಾಡಬೇಕು. ರೇಷನ್ ತೊಗೊಂಬರ್ಬೇಕು, ಮತ್ತು ತರಕಾರಿ ಎಲ್ಲ ತರ್ಬೇಕು, ಎಲ್ಲ ಖಾಲಿ ಆಗೈತಿ. ಯಪ್ಪ ನೀ ಸುಮ್ಮನೆ ಕುಂದಿರ್ತಿ, ಏನು ಬೇಕು ನಿನಗೆ ಬರ್ತಾ? ಅದನ್ನ ತೆಗಿಯೋದು ಯಾರು ಹೇಳ್ಕೊಟ್ರಲ್ಲಿ ಅವಾಗ? ನಾನು ತೆಗಿಯೋದು ನೋಡ್ಯಾನ, ಅದಕ್ಕೆ ಹೊಳ್ಳ ತೆಗಿತ. ಏನು ಮಾಡಲಿ ಮಮ್ಮಿ ಮಗ ಕೆಡಿಸಿಡು ನೀನು. ನೀನು ನಿಮ್ಮವ ಇಬ್ಬರು ಸೇರಿ ಕೆಡಿಸಿಡ್ರಿ ಗಾಡಿನ. ನಮ್ದ ಗಾಡಿ ನಮ್ಗೆ ಯಾರು ಕೇಳಾರ? ಅದೇ ಯಾರು ಕೇಳ್ತಾರ? ಜಜ್ಜ ನೋಡ್ರಿ, ನಾ ಎತ್ಕೊಂತೀನಿ ಬಾಲ ಅಂದ್ರೆ ಒಟ್ಟ ಬರುವಲ್ಲ, ಅವ್ರ ಅಪ್ಪನ ಬೇಕಂತ. ಅವ್ರ ಅಪ್ಪನ ಹಡ್ದ ಈಗ. ನಾ ಕರ್ಕೊಳಂಗಿಲ್ಲ ಅನ್ನತ್ತೇನೆ, ಕರ್ಕೊಂತಾನೆ ಇಲ್ಲ ದೇವ ಹಂಗೆ ಮಾಡ್ತಾನೆ. ಬಿಡು, ಇಲ್ಲ ನಾ ಕರ್ಕೊಂತಾನೆ ಅವನ್ನ. ಇಡಿ ಅಪ್ಪಜಿ ಬಾ, ಇಲ್ಲ ನಂತಲ್ ಬಾ ಬಾ ಬಾ. ನಡಿ. ಅವ್ರಪ್ಪ ಅಲ್ಲಿ ಅಜ್ಜಿ ಕರೆ ಹೇಳ್ತಾರ ನೋಡಲ್ಲಿ. ತಾತ ಐತ್ ನೋಡಲ್ಲಿ, ತಾತ ಕರೆ ಹೇಳ್ತದ ನೋಡು. ತಾತ ಹೋಗು, ಓಕೆ. ಹೋಗ ತಾತಾಗ ಹಾಯ್ ಮಾಡ. ಟಾಟಾ ಮಾಡಿ, ಟಾಟಾ ಮಾಡಿ ತಾತಾಗ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಗುಂಡಂಗೆ ನಿಂತು ಬಂದವ ನಂಗೆ ಅನಿಸ್ತೈತಿ, ಭಾಳ ಹಠ ಮಾಡತ್ತಾನ. ಮನಗೆ ಸೌಂಡ್ ಹಚ್ಚಿ ನಾನು ಡ್ಯೂಟಿಗೆ ಹೋಗ್ತೀನಿ. 11 ಗಂಟೆ ಆಯ್ತು ನೋಡಲ್ಲಿ. ಇಷ್ಟೊತ್ತು ಮೇಲೆ ಹೋಗಿ ಯಾವಾಗ ದುಡಿಲಿಯಾ ಮಕ್ಕಾಬಜ್ಜಿ. ಈಗ ನಾ ಹೋಗೋದು ಗೊತ್ತಾತಂದ್ರೆ ದೇವ್ರಣ್ಣೆ ಸುಮ್ಮನೆ ಇರಲ್ಲ, ಹೊಯ್ಕಂತ ನಂಗೆ ನಾ ಹೋಗೋದೇನ್ರ ಗೊತ್ತಾದ್ರೆ ಅದಕ್ಕೆ ಅವ್ನು ಹೆಂಗಾರ ಮಾಡಿ ಮಂಗಿಸಿ ಅವ್ನು ಮಂಗಿಸಿ ಹೋಗ್ಬೇಕೀಗ. ಹಿಂಗಾರ ಮಾಡಿ ಫ್ಯಾನ್ ಹಚ್ತಾನೆ, ಕರೆಂಟ್ ಹೋಗ್ತಾನೆ. ಐತಾ ಕರೆಂಟ್? ಬೆಳ್ಳುಳ್ಳಿ ಎಲ್ಲ ಹೆಂಗೆ ಮಾಡೋಣ ನೋಡಿ. ಒಟ್ಟು ಸಾಯ್ ಹೊಡೆದೆ ಕೆಲಸ ಹಚ್ಚೋದ್ರಾಗ 1 ನಂಬರ್. ಮಕ್ಕ ನಡಿ, ಓಯ್ ಮಕ್ಕ ಬಾ. ಇವಾಗ ಡ್ಯೂಟಿ ಮಾಡಬೇಕು, ಊಬರ್ ಮತ್ತು ರ್ಯಾಪಿಡೋ. ನಾನು ಮಾಡ್ತೀನಿ, ನೋಡೋಣ ಡ್ಯೂಟಿ ಇವತ್ತು ಯಾವ ಥರ ಆಗುತ್ತೆ ಏನೋ ಗೊತ್ತಿಲ್ಲ. ಸೆಕಿ ಬಿಸಿಲು ಹೆವಿ ಅಂದ್ರೆ ಹೆವಿ ಐತಿ. ನೋಡೋಣ, ಇವತ್ತೊಂದು ಟಾರ್ಗೆಟ್ ಒಂದು 3-3.5 ಸಾವಿರ ಟಾರ್ಗೆಟ್ ಇಟ್ಟಿದ್ದೀನಿ. ಅಟ್ಲೀಸ್ಟ್ ಒಂದು 3,000 ಆದರೆ ಎಷ್ಟು ಹೆಲ್ಪ್ ಆಗುತ್ತೆ. ಸೊ 3,000 ಮಾಡ್ಕೊಂಡು ಬರ್ಬೇಕಂತ ಟಾರ್ಗೆಟ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಎಷ್ಟೊತ್ತವರೆಗಾಗುತ್ತೆ ಅಷ್ಟೊತ್ತವರೆಗೂ ಡ್ಯೂಟಿ ಮಾಡಬೇಕು ಇವತ್ತು. ನೋಡಿ
ತೊಟ್ಲದ ಮಕಾನಾಗ್ತಾ ಇರಲ್ಲ, ನಿದ್ದೆ ಜೋರು ಅದಾವು. ಕೂತ್ಕೊಂಡ ಮನಗೆ ಸಾಕೋದ್ರೆ ಕುಂದ್ರದೆ ಮಕ ಲೇಲೆ ಮಕ 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 ಅಪ್ಪಾಜಿ. ಈಗ ಹೇಳಿ ನೀನು ಟವಲ್ ಇಲ್ಲ ತಂದು ಒಟ್ಟು ಇಟ್ಬಿಡ ಸೊಪ್ಪ ಕುಂದ್ರಾಕಿಲ್ಲ ಅವು ಬರೀ ಟವಲ್ ಇಡಾಕ ಅರ್ಬಿ ಇಡಾಕ. ಚೆನ್ನಿ ಮಕ್ಕಳಿ ತೊಟ್ಲು ಹಾಕಿದ್ರೆ ಇಂಥ ಹರಕತ್ ಮಾಡ್ತಾನೆ. ಬೀಳ್ತಿಲ್ಲ ನೀನು ಬಿಡು ಅವ್ನು ಆಡಕ್ ಬಿಡು ಹೇಳ್ತೀನಿ. ಅವ್ನು ನಿದ್ದೆ ಜೋರು ಬರೋ ಮಟ ನಿದ್ದೆ ಜೋರ ಅದಾವ. ಜೋರಾಲಿ ನೀ ಎಲ್ಲಿ ಹೋಗಿ ಅಂತ ಹೇಳದ, ಇಲ್ಲ ಅಂದ್ರೆ ಹಿಂಗೆ ಮಾಡಲ್ಲ. ನಾ ಎಲ್ಲಿ ಹೋಗಲ್ತಾ, ಇಲ್ಲೇ ಅದೇನಿಲ್ಲ. ಗೊತ್ತಾಗೈತೆ ಅವನಿಗೆ ಈಗ ಆಲ್ರೆಡಿ ಬೀಳ್ತಾನಲ್ಲ ಗೋಯಿಂಗ್ ಅಂತ. ನಿನ್ನ ಮಗ ಉಂಟು, ನೀವು ಉಂಟು ಬಿಡ ಅವ್ನು ಕೆಳಗೆ ಬಿಡೋದು. ಒಟ್ಟು ಏನು ಕೆಡಿಸ್ಲಿ, ಏನು ಮುರಿಲಿ, ಏನು ಹೊಡಿಲಿ, ಏನು ಒಗಿಲಿ ಕೆಳಗೆ, ಇದೇ ಕೆಲಸ. ಗುಂಡು ಪಾಪಾಗ ಒಂದು ಉಮ್ಮ ಮಾಡು. ಪಾಪಾಗ ಮಾಡಲಿ, ಪಾಪ ಐತೆ ನೋಡು. ಓಯ್ ಗುಂಡ ಪಾಪಾಗ ಉಮ್ಮ ಮಾಡು, ಉಮ್ಮ ಮಾಡೆ, ಉಮ್ಮ ಮಾಡೆ. ಪಾಪ ನೀನು ಮಕ್ಕರೇ ಲಾಲಿ ಮಾಡ್ರಿ. ಗುಂಡು ಲಾಲಿ ಗುಡ್ ನೈಟ್ ಗುಂಡು. ಉಮ್ಮ ಮಾಡೋದು ಪಾಪಾಗೆ. ಹಾ ಜಾಣ. ಫೋಟೋ ತಕ್ಕಲ್ಲಿ ನೋಡ್ಲಿ ಗುಡಿದ ಹೊರಗೆ ನೀನು ತಕ್ಕೊಂಡು 3 ಜನ ಹೋಗ್ತಿದ್ದೆ. ಹಲೋ ಚಿನಿ ಮಮ್ಮುಂಡಿ, ಏನ್ ಮಾಡತ್ತೀರಿ? ಫೋನ್ನಾಗ ಮಾತಾಡೋ ಸ್ಟೈಲ್ ನೋಡ್ರಿ. ಒಂದು ಪವರ್ ಬ್ಯಾಂಕ್ ತೊಗೊಂಡು ಕಿವಿ ಇಟ್ಕೊಂಡು ಫೋನ್ನಾಗ ಮಾತಾಡ್ತಾನೆ. ಗುಂಡು ಮಾತಾಡು. ಹಲೋ ಗುಂಡು, ಏನ್ ಮಾಡತ್ತೀರಿ? ಮಮ್ಮುಂಡ್ರಿ ಬರೀ ಇಲ್ಲಿ ಬರೋ ಹೊರಗೆ ಈಗ ಇಲ್ಲಿ ನೆಟ್ವರ್ಕ್ ಸಿಗೋಲ್ದನ ಒಳಗೆ. ಬಾ ಈ ಕಡೆ, ಆ ಕಡೆ ನೋಡಿ ನಿಜೋಳು. ಅಯ್ಯೋ, ಎಷ್ಟೋ ದಿನಗಳ ನಂತರ ನನ್ನ ಹೆಂಡತಿ ನನ್ನ ಕಾಲನ್ನು, ನನ್ನ ಆಶೀರ್ವಾದ ತಗೊಳ್ತಾ ಇದ್ದಾಳೆ. ದೀರ್ಘ ಸುಮಂಗಲಿ ಭವ. ಗುಂಡ ನೀನು ಶಂಭ ಮಾಡ್ಬಾ. ದೀರ್ಘ ಸುಮಂಗಲಿ ಭವ. ಒಟ್ಟು ಇವ್ ನನ್ನ ಮಗ ನನ್ನ ಹೆಂಡತಿ ಒಂದು ಹತ್ರ ಇರಬಾರ್ದು. ಅಪ್ಪಾಜಿ ಹಾಗೆ ಮಾಡಲೆ ಹೆಂಗೆ ಏಗೊಂಡು ಇಲ್ಲೋಡೆ ಚಿನ್ನಿ. ಒಟ್ಟು ನಾನು ಈಕಿ ಒಂದು ಹತ್ರ ಇರಬಾರ್ದು, ಇದ್ರೆ ಮಾತ್ರ ಚಲೋ. ಅವ ಒಟ್ಟು ಸೇರ್ಕೋಬೇಕು ಅವ್ರ ಅಪ್ಪನ ಕುಟಾಗ, ನನ್ನ ಕುಟಾಗ ಇರಬಾರ್ದು. ಕರ್ಕರಪ್ಪ ಒಂದು ಉಮ್ಮ ಮಾಡಿ. ನೀನು ಉಮ್ಮ ಮಾಡು. ನೀ ಮಾಡ್ತೀನಿ, ನಾ ಮಾಡಿ. ಈ ಕಡೆ ನಾನು ನೋಡ್ದಿ, ನೀ ಮಾಡು. ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾದಿದ್ರೆ ಕಂಡನೆ ಮಾಡಿ ಉಮ್ಮ ಮಾಡು, ಒಂದು ಉಮ್ಮ ಮಾಡು. ಹಾಂ, ಕೊನೆಗೂ ನನ್ನ ಮಗನ ಯಾಮಾರಿಸಿ ಮನ್ಯಾಗ ಬಿಟ್ಟು ಬಂದೆ. ಇವಾಗ ಡ್ಯೂಟಿ ಸ್ಟಾರ್ಟ್ ಮಾಡ್ಬೇಕು, ನೋಡೋಣ. ಆಲ್ಮೋಸ್ಟ್ 11:15 ಆಯ್ತು ಟೈಮು. ಇವಾಗ ಡ್ಯೂಟಿ ಸ್ವಲ್ಪ ಕಡಿಮೆನೇ, ಮಧ್ಯಾಹ್ನ ಅಲ್ಲ, ಸ್ವಲ್ಪ ಕಡಿಮೆನೇ ಇರ್ತಾವೆ. ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗಿ. ನಾನು ಇಲ್ಲಿ ಡ್ಯೂಟಿ ಆನ್ ಮಾಡಿದ್ರೆ ನನಗೆ ಡ್ಯೂಟಿ ಇಲ್ಲೇ ಸಿಗಲ್ಲ. ಹೋಗ್ಬೇಕು ಮೇ ಬಿ ಒಂದು 4-5 ಕಿಲೋಮೀಟ್ರ್ ಹೋಗಲೇಬೇಕು. ನಾನು ಸಮೇತನಹಳ್ಳಿ ಅಥವಾ ತಿರುಮಸೆಟ್ಟಿಹಳ್ಳಿ ಸರ್ಕಲ್ವರೆಗೂ ಹೋಗಬೇಕು. ಇಲ್ಲಾಂದರೆ ಇಲ್ಲೊಂದು ಅಪಾರ್ಟ್ಮೆಂಟ್ ಐತೆ ನಿಯರ್. ಆ ಅಪಾರ್ಟ್ಮೆಂಟಿಂದ ಬಂದರೆ ಬರುತ್ತೆ. ನನಗೆ ಕಡಿಮೆನ ಆ ಅಪಾರ್ಟ್ಮೆಂಟಿಂದ ಡ್ಯೂಟಿ ಸಿಗೋದೆ, ಯಾವಾಗೋ ಒಂದು ಸಾರಿ ಸಿಗ್ತವೆ. ಸೊ ನೋಡೋಣ, ಆನ್ ಮಾಡ್ತಾಯಿದ್ದೀನಿ. ಹೇಳಿದ್ನಲ್ಲ, ಇಲ್ಲೊಂದು ಮನೆಯಿಂದ ಸ್ವಲ್ಪ ಮುಂದೆ ಒಂದು ಶನೇಶ್ವರ ಟೆಂಪಲ್ ಐತಿ ಅಂತ, ಇಲ್ಲಿ ಮುಂದಿರೋದು.
ಸೊ ಅದಿರೋದಕ್ಕೆ ಇಷ್ಟು ಜಾಮ್ ಆಗಿರೋದು ಇಲ್ಲಿ. ಅದಕ್ಕೆ ನಾವು ಇಲ್ಲಿ ಬರೋಕ್ಕೆ ಪ್ಲಾನ್ ಮಾಡಲಿಲ್ಲ. ಅಲ್ಲೇ ಮನೆ ಹತ್ರ ಒಂದು ಟೆಂಪಲ್ ಇತ್ತಲ್ಲ, ಅಲ್ಲೇ ಹೋದ್ರೆ ಆಯ್ತು ಅಂತಂದೇಳಿ ಹೋಗಿದ್ದು. ಇಲ್ಲಿ ನೋಡಿ ಇಷ್ಟು ಜಾಮ್ ಆಗೈತಿ. ಮೇನ್ ರೋಡೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಆ ಕಡೆ. ಯಾಕಂದರೆ ಅವತ್ತು ಅದೇ ಶನಿ ಅಮಾವಾಸ್ಯೆ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಮೇನ್ ರೋಡೇ ಕ್ಲೋಸ್ ಮಾಡಿದ್ದಾರೆ. ಈ ಕಡೆಯಿಂದ ಹೋಗ್ತಾ ಇದ್ದೀನಿ. ಈ ಕಡೆ ಒಂದು ಸೌಖ್ಯ ರೋಡ್ ಅಂತ ಬರುತ್ತೆ, ಈ ಕಡೆ ಹೋಗಿ ಈ ಕಡೆಯಿಂದ ಮತ್ತೆ ಮೇನ್ ರೋಡಿಗೆ ಜಾಯ್ನ್ ಆಗಬೇಕು. ಅದಕ್ಕೆ ನಾ ಈ ಟೆಂಪಲಿಗೆ ಬರಲಿಲ್ಲ. ಇಲ್ಲಿ ಸುಮ್ಮನೆ ರಶ್ ಇರುತ್ತೆ ಬೇಡ ಅಂತಂದು ಹೇಳಿ ಅಲ್ಲೇ ಮನೆ ಹತ್ರ ಇತ್ತಲ್ಲ ಅಲ್ಲಿ ಹೋಗಿದ್ದು. ಮನೆಯಿಂದ ಒಂದು 3 ಕಿಲೋಮೀಟ್ರ್ ಮೇಲೆ ಬಂದೆ. ಇನ್ನು ರ್ಯಾಪಿಡೋದಲ್ಲೂ ಒಂದು ಆರ್ಡ್ರ್ ಇಲ್ಲ, ಊಬರಲ್ಲೂ ಒಂದು ಆರ್ಡ್ರ್ ಇಲ್ಲ. ನೋಡಿ ಯಾವುದು ಏನು ಸೌಂಡೇ ಇಲ್ಲ. ಊಬರಲ್ಲೂ ಇಲ್ಲ, ರ್ಯಾಪಿಡಲ್ಲೂ ಇಲ್ಲ. ನೋಡೋಣ, ಇವಾಗ ಮಧ್ಯಾಹ್ನ ಅಲ್ಲ, ಸೊ ಸ್ವಲ್ಪ ಕಡಿಮೆನೇ ಇರ್ತಾವೆ. ನೋಡೋಣ ಎಷ್ಟೊತ್ತಿಗೆ ಬರುತ್ತೋ ನನಗೆ ಫಸ್ಟ್ ಆರ್ಡ್ರ್ ಅಂತ. ಫಸ್ಟ್ ಆರ್ಡ್ರು ಊಬರಲ್ಲಿ ರ್ಯಾಪಿಡೋಲ್ಲಿ ಬಂತು, ಕಂಪ್ಲೀಟ್ ಮಾಡಿದೆ. ನೋಡಿ ನಾನು 11 ಗಂಟೆಗೆ ಆನ್ ಮಾಡಿದ್ದು. ಫಸ್ಟ್ ಆರ್ಡ್ರ್ ಬಂದು ನನಗೆ 12 ಗಂಟೆ 12 ನಿಮಿಷಕ್ಕೆ ಬಂದಿದ್ದು. ಅದು 5.5 ಕಿಲೋಮೀಟ್ರಿಗೆ 22 ನಿಮಿಷ ಟೈಮ್ ತೊಗೊಂಡಿದ್ದೀನಿ. 127 ರೂಪಾಯಿ ಬಂದಿದ್ದು. ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಕೂತ್ಕೊಂಡು ನನಗೆ ಸಾಕಾಯ್ತು. ಹೀಗಾಗಿ ಈ ಕಡೆ ಸಿಟಿ ಕಡೆ ಹೋದ್ರೆ ಬರ್ತಾವೆ ಆರ್ಡ್ರ್ ಅಂದ್ಕೊಂಡು ಬಂದೆ. ನೋಡೋಣ ಇಲ್ಲಿಂದನಾದ್ರೆ ಆರ್ಡ್ರ್ ಸ್ಟಾರ್ಟ್ ಆದರೆ ಚಲೋ ಆಗುತ್ತೆ. ನೋಡೋಣ, ಬಿಸಿಲು ಹೆವಿ ಅಂದ್ರೆ ಹೆವಿ ಬಿಸಿಲು ಐತಿ, ಗಾಡಿಯಾಗ ಕುಂದ್ರಕ್ಕಾಗೋಲ್ದೆ. ನೋಡೋಣ. ಹಾಗೆ 2ನೇ ಆರ್ಡ್ರ್ ಬಂತು. ಆಲ್ರೆಡಿ ಪಿಕಪ್ ಪಾಯಿಂಟಿಗೆ ಬಂದಿದ್ದೀನಿ. ಇದು 6 ಕಿಲೋಮೀಟ್ರ್ 205 ರೂಪಾಯಿನ ಕೊಟ್ಟಿದ್ದಾನೆ. ಸೊ ಹಿಂಗೆ ಬ್ಯಾಕ್ ಟು ಬ್ಯಾಕ್ ಡ್ಯೂಟಿ ಕೊಡ್ತಾ ಇದ್ದರೆ ಆಗುತ್ತೆ ಚೆನ್ನಾಗಿ ಅರ್ನಿಂಗ್ಸ್. ಸೊ ನೋಡೋಣ ಏನೇನು ಮಾಡ್ತಾನೋ ಗೊತ್ತಿಲ್ಲ. ನಾನು ಉಳಿದಿರೋ ದಿನದಲ್ಲಿ ಕಂಪ್ನಿ ಡ್ಯೂಟಿ ಮಾಡ್ತೀನಿ. ಸಾಟರ್ಡೆ ಸಂಡೇ ಅಷ್ಟೇ ಓಲಾ ಊಬರ್ ಮಾಡ್ತೀನಲ್ಲ. ಸಾಟರ್ಡೆ ಸಂಡೇ ಅನ್ನೋದಕ್ಕಿಂತ ಸಂಡೇ ಮಾಡಲ್ಲ ಆ್ಯಕ್ಚುಲಿ, ಸಾಟರ್ಡೆ ಮಾತ್ರ ಮಾಡೋದು. ಸೊ ಹೀಗಾಗಿ ನಮಗೆ ಸ್ವಲ್ಪ ಡ್ಯೂಟಿ ಕಡಿಮೆನೇ. ರೆಗ್ಯುಲರಾಗಿ ಮಾಡ್ತಿರ್ತಾರಲ್ಲ ಅವ್ರಿಗೆ ಜಾಸ್ತಿ ಇರುತ್ತೆ. ಸೊ ಕಸ್ಟಮರ್ ಬಂದರು ಡ್ಯೂಟಿ ಡ್ರಾಪ್ ಮಾಡಿದ್ದಾದಮೇಲೆ ಸಿಗ್ತೀನಿ. ಫೈನಲಿ ಡ್ಯೂಟಿ ಮುಗೀತು. ಬೆಳಗ್ಗೆ 11 ಗಂಟೆ ಆನ್ ಮಾಡಿದ್ದೆ, ಬಟ್ 12 ಗಂಟೆಗೆ ಆರ್ಡ್ರ್ ಬಂದಿದ್ದು ಫಸ್ಟ್ ಆರ್ಡ್ರ್. ಇವಾಗ ಟೈಮ್ ಬಂದು 11 ಗಂಟೆ 39 ನಿಮಿಷ. ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ಅಂದ್ರೆ 3161 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಆ್ಯಕ್ಚುಲಿ ಇವತ್ತು ಕಡಿಮೆನ, ಡ್ಯೂಟಿನೂ ಸ್ವಲ್ಪ ಕಡಿಮೆ ಇದ್ದು, ರೇಟ್ನೂ ಕಡಿಮೆ ಕೊಡ್ತಾಯಿದ್ದ. ಸೊ ರ್ಯಾಪಿಡೋದಲ್ಲಿ ಬಂದು 1626 ರೂಪಾಯಿ, ಪ್ಲಸ್ ಊಬರಲ್ಲಿ 1561 ರೂಪಾಯಿ ಮಾಡೋಂಗತ್ತೆ. 11 ಗಂಟೆ 40 ನಿಮಿಷ ಆಗಿದೆ. ಸೊ ಇಷ್ಟಾಗಿತ್ತು. ನನ್ನ ಪೆಟ್ರೋಲ್ ಗಾಡಿ ಅಲ್ಲ, ಸೊ ಹೀಗಾಗಿ ಪೆಟ್ರೋಲ್ ಒಂದು 1000 ರೂಪಾಯಿ ಪೆಟ್ರೋಲ ಹೋದಂಗೆ ಆಗೈತಿ. ಅದ್ರಾಗ ನಂದು ಸೇವಿಂಗ್ಸ್ ಅಂದರೆ 2000 ರೂಪಾಯಿ. 2000ದಲ್ಲಿ ಊಟ ಗೀಟ ಅಂದರೆ ಅಷ್ಟೇ ಒಂದು 1800 ರೂಪಾಯಿ ಸೇವ್ ಮಾಡ್ದಂಗೆ ಆಯ್ತು. ಬೆಳಗ್ಗೆ 11 ಗಂಟೆಯಿಂದ ನೈಟ್ 11:30ವರೆಗೂ 12 ಅವರ್. ನೋಡಿರಿ, ಕ್ಯಾಬ್ ಬಿಸ್ನೆಸ್ ಮಾಡೋರು ಓಲಾ ಊಬರ್ ಮಾಡಿದ್ರಿ ಏನಂದ್ರೆ ಏನು ವರ್ಕೌಟ್ ಆಗೋಲ್ಲ. ಆರ್ಡ್ರ್ ಒಂದೊಂದು ಸಾರಿ ಚೆನ್ನಾಗಿ ಕೊಟ್ಟಾಗ ಚೆನ್ನಾಗಾಗುತ್ತೆ, ಒಂದೊಂದು ಸಾರಿ ಚೆನ್ನಾಗಿ ಕೊಡಲ್ಲ. ಆ ಥರ ಇದ್ದಾಗ ಹಿಂಗಾಗುತ್ತೆ. ಗಾಡಿ ಬಂದು 121 ಕಿಲೋಮೀಟ್ರ್ ರನ್ ಆಗೈತಿ. ಸೊ ಏನು ಮಾಡೋಕ್ಕಾಗಲ್ಲ, ಪೆಟ್ರೋಲ್ ಗಾಡಿ ತೊಗೊಂಡ್ಬಿಟ್ಟಿದ್ದೀನಿ. ಏನು ಮಾಡೋಕ್ಕಾಗಲ್ಲ. CNG ಆಗಿದ್ದರೆ ಏನೋ ಒಂದು 700 ರೂಪಾಯಿ CNG ಒಳಗೆ ದುಡ್ದಿರ್ತಿದ್ದೆ ಇಷ್ಟು ಅಮೌಂಟ್ನ. ಸೊ ಏನು ಮಾಡೋಕ್ಕಾಗಲ್ಲ. ಬನ್ನಿ, ಇವಾಗ ಮುಗೀತು ಡ್ಯೂಟಿ. ಮನೆಗೆ ಹೋಗಿ ನಾನು ಹೆಂಡ್ತಿ ಏನು ಮಾಡಿದಾಳೆ ನೋಡ್ಕೊಂಡು ಊಟ ಮಾಡ್ಕೊಂಡು ಪಲಾವ್ ಮಾಡ್ಯಾಳ ನನ್ನ ಹೆಂಡ್ತಿ. ಪಲಾವ್ ತಿಂದು ಮಕ್ಕಂಬಿಡೋದೀಗ. ಲಚ್ಚಿ ಪಲಾವ್ ಹಾಕಿ ಕೊಟ್ಟು ಹೋಗಿ ಮಕ್ಕಣ ಆದೈತೆ ಹೊಲಿ. ನಿದ್ದೆ ಜೋರು ಬಂದಿದ್ವ, ಮಕ್ಕನ ಊಟ ಮಾಡ್ಕೊಡ್ತೀನಿ. ಚಲೋ ಐತಿ. ನಮ್ಮ ಹುಲಿಯಲ್ಲಿ ಮಕ್ಕಂಡೈತಿ, ಭಾಳ ತಾತಂತ ಅವನು ಮಕ್ಕಂಡು. ಅಷ್ಟ ಊಟ ಮಾಡಿ ಫುಲ್ ಸುಸ್ತಾಗ್ಬಿಟ್ಟೈತಿ. ಇಷ್ಟಾಗಿತ್ತು ನನ್ನ ವಿಡಿಯೋ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಚಾನಲ್ನ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಮಾಡೋಕ್ಕೂ ನನಗೆ ಅಂದ್ರೆ ಒಂಥರ ಎನ್ಕರೇಜ್ ಕೊಟ್ಟಂಗೆ ಆಗತ್ತೆ ನೀವು. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.